ಇವತ್ತು ಚಿಕ್ಕಾಡಗೋಡಿಯಲ್ಲಿ ಪ್ರಕೃತಿ ಅಂತ ಒಂದು NGO ಅವರು, ಆಮೇಲೆ BTM ನೈಟಿಂಗೇಲು, RLR ಅವ್ರ ಬಾಂಧವ ಅವರೆಲ್ಲರೂ ಸೇರಿಕೊಂಡು ನಾವು ಈ ಕ್ಯಾಂಪ್ಸ್ ಮಾಡ್ತಾಯಿದ್ವಿ. ಇದು 7ನೇ ಕ್ಯಾಂಪು. ಪ್ರಥಮವಾಗಿ ನಾವು ರಾಜೇಂದ್ರ ನಗರಲ್ಲಿ ಪ್ರಾರಂಭ ಮಾಡಿದ್ವಿ. ಆಡುಗೋಡಿ ಆಗ್ಬೋದು, ಲಕ್ಸಂದ್ರ ಆಗ್ಬೋದು, ರಾಜೇಂದ್ರ ನಗರಲ್ಲಿ ಇನ್ನೊಂದು 2 ಮಾಡಿದ್ವಿ. ಅದ್ರ ಜೊತೆಗೆ ಕೋರಮಂಗಲದಲ್ಲಿ, ಈಜಿಪುರದಲ್ಲಿ 2 ಆಗಿದೆ. ಈ ರೀತಿ ಎಲ್ಲ ಕ್ಯಾಂಪ್ಗಳು ಮಾಡಿ ಐ ಟೆಸ್ಟ್ ಚೆಕಪ್ ಮಾಡ್ತಾ ಇದೆ, ಜನರಲ್ ಹೆಲ್ತ್ ಚೆಕಪ್ಪು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಕೂಡ ಏನಾದರೂ ಗರ್ಭಕೋಶದ ಸಮಸ್ಯೆ ಇದ್ದರೆ ಕೂಡ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ECGನೂ ಮಾಡ್ತಾ ಇದ್ದಾರೆ. ಡಯಾಬಿಟಿಕ್ ಚೆಕಪ್ ಕೂಡ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಐ ಚೆಕಪ್. ಇದರಲ್ಲಿ ಯಾರಿಗೆ ತೊಂದರೆ ಇದೆಯೋ ಅವರಿಗೆ ಇವಾಗ ಲಾಂಗ್ ಸೈಟ್, ಶಾರ್ಟ್ ಸೈಟ್ ಅಂತೀವಲ್ಲ, ಅದನ್ನು ಸರಿಯಾಗಿರೋದನ್ನು ನಾವು ಆಲ್ರೆಡಿ ರೆಡಿ ಮಾಡಿ ತಂದಿದ್ದೀವಿ. ಪ್ರಕೃತಿಯಿಂದ CSR ಫಂಡ್ಸಿಂದ ಬಂದಿದೆ. ಆಲ್ಮೋಸ್ಟ್ ಒಂದು 8,000 ಸ್ಪೆಕ್ಟಕಲ್ಸ್ ರೆಡಿ ಇದೆ. ಅದನ್ನು ಯಾರ್ಯಾರಿಗೆ ಆವಾಗ ಕರೆಕ್ಟಾಗಿದೆಯೋ ಅದನ್ನು ಕೊಟ್ಬಿಡ್ತೀವಿ. ಮಿಕ್ಕಿದ್ದು ಇಲ್ದಿರೋದು ಆರ್ಡರ್ ತೊಗೊಂಡ್ಬಿಟ್ಟು 1 ವಾರ 6 ದಿನ ಬಿಟ್ಟು ತಂದು ಅವರಿಗೆ ಕೊಡ್ತಾಯಿದ್ವಿ. ಅದರ ಜೊತೆಗೆ ಇಷ್ಟುವರೆಗೂ 194 ಜನಕ್ಕೆ ಕಣ್ಣು ಆಪ್ರೇಷನ್, ಕ್ಯಾಟ್ರಾಕ್ ಆಪ್ರೇಷನ್ ಅಂತೀವಲ್ಲ, ಪೊರೆ, ಆ ಆಪ್ರೇಷನ್ ಮಾಡೋಕ್ಕೆ ಅಂತ ಚೆಕಪ್ ಆಗಿದೆ. ಅವರಲ್ಲಿ ಮೊನ್ನೆ ಒಂದು 20 ಜನ ಸೆಲೆಕ್ಟ್ ಆಯಿತು. ಅದರಲ್ಲಿ 10 ಜನಕ್ಕೆ BP ಜಾಸ್ತಿ ಇತ್ತು ಅಂತ ಅವ್ರನ್ನ ಡ್ರಾಪ್ಔಟ್ ಮಾಡಿ 10 ಜನಕ್ಕೆ ಆಪ್ರೇಷನ್ ಆಗಿ ಅವರು ಚೆನ್ನಾಗಿದ್ದಾರೆ. ಇವಾಗ ಅವ್ರ ಫಾಲೋಅಪ್ಪು ನಡೀತಾ ಇದೆ. ಈ ರೀತಿ ವಾರಕ್ಕೆ 20 ಜನನ ಸೆಲೆಕ್ಟ್ ಮಾಡಿ ಅವ್ರನ್ನ ಇಲ್ಲಿ ನಾರಾಯಣ ನೇತ್ರಾಲಯ ಅಲ್ಲಿ ಕರೆಕಳಿಸಿ ನಾವು ಅವ್ರ ಹತ್ರ ಟೈಅಪ್ ಮಾಡ್ಕೊಂಡಿದ್ವಿ. ಅಲ್ಲಿ ಆಪ್ರೇಷನ್ ಮಾಡಿ ಅವ್ರಿಗೆ ಡ್ರಾಪ್ಸ್ ಕೊಡಿಸಿ ಆಮೇಲೆ ಫಾಲೋಅಪ್ ಮಾಡಿ ಜೊತೆಗೆ ಅವ್ರಿಗೆ ಸ್ಪೆಕ್ಟಕಲ್ ಕೊಡೋದು ಕೂಡ ಆ ಕೆಲಸನೂ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲ NGOಸು ಮತ್ತು ರಾಮಲಿಂಗಾರೆಡ್ಡಿ ಅವರು, ನಮ್ಮ ಎಲ್ಲ ಮುಖಂಡರು ಕೂಡ ನಮಗೆಲ್ಲ ಇದೆಲ್ಲ ಯಶಸ್ವಿ ಆಗ್ತಾ ಇದ್ದಂಥ ಕಾರಣ ಆ ಏರಿಯಾದ ಮುಖಂಡರು ಭಾಳ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿಂದ ಬಂದು ನನ್ನ ಮನೆ ಅಮ್ಮ ಅಪ್ಪ ರೀತಿ ತಂದೆ ತಾಯಿ ಥರ ಅವನ್ನ ನೋಡಿಕೊಂಡು ಅವರಿಗೆಲ್ಲ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ. ಈ ರೀತಿ ಪ್ರತಿ ಸರಿನೂ ನಡ್ಕೊಂಡು ಹೋಗಬೇಕು. ನಮ್ಮ ಸಹಕಾರ ಖಂಡಿತವಾಗಿರುತ್ತೆ. ಆದರೆ ನೀವು ನಿಮ್ಮ ಸಹಕಾರದಿಂದ ಇದನ್ನು ಎಲ್ಲರ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಇದನ್ನು ಜನರಿಗೆ ಉಪಯೋಗ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. BTM ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಮತ್ತು ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಮೇಡಮ್ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಸೋಮರೆಡ್ಡಿ ಮೇಡಮ್ ಇವರ ನೇತೃತ್ವದಲ್ಲಿ BTM ಕ್ಷೇತ್ರದಲ್ಲಿ 14 ವಾರ್ಡ್ ಮಾಡಿದ್ದಾರೆ. GBಯಲ್ಲಿ 14 ವಾರ್ಡಲ್ಲೂ ಈ ಹೆಲ್ತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಮತ್ತು ಅದೇ ರೀತಿ ಆಪರೇಷನ್ ಏನೇನಿದ್ರೆ ಆಪರೇಷನ್ ಉಚಿತವಾಗಿ ಮಾಡಿಸ್ತಾ ಇದ್ದಾರೆ. ಇದನ್ನು ಯಾವ 224 MLA ರಾಮಲಿಂಗಾರೆಡ್ಡಿ ಸಾಹೇಬರು ಬಿಟ್ಟರೆ ಯಾರೂ ಮಾಡ್ತಾ ಇಲ್ಲ. ಇದಕ್ಕೆ ನಾವು BTM ಕ್ಷೇತ್ರದ ಜನಗಳು ಮತ್ತು ಜಯನಗರ ಕ್ಷೇತ್ರದ ಜನತೆಗಳು ಅವ್ರಿಗೆ ಧನ್ಯವಾದ ಹೇಳಬೇಕು. ಅವ್ರಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ನಾವೆಲ್ಲ ಕೇಳ್ಕೊತೀವಿ. ಈ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಇದು ಹೊಸ ವಾರ್ಡು ಚಿಕ್ಕಾಡಗೋಡಿ ಅಂತ ಆಗಿದೆ. ಈ ವಾರ್ಡಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಮಾಜಿ BBMP ಸದಸ್ಯರಾದ G. ಮಂಜುನಾಥ್ ಮತ್ತು ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಅವರೆಲ್ಲ ಸಹಕಾರದಿಂದ ಮತ್ತು ನಮ್ಮ ಕಾಂಗ್ರೆಸ್ ಸದಸ್ಯರು, ಅಕ್ಕ ತಂಗಿರು ಎಲ್ಲರ ಸಹಕಾರದಿಂದ ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಧನ್ಯವಾದ. ಏನೇನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆಪ್ರೇಷನ್ ಅದು ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. 190 ಜನಕ್ಕೆ ಆಲ್ರೆಡಿ ಮಾಡಿದ್ದಾರೆ ಅಂತ. ಎಲ್ಲ ಅದು ಒಳ್ಳೆಯ ಕಾರ್ಯಕ್ರಮ ಅಲ್ವಾ ಇದು. ನಾವು ಕಾಸು ದುಡ್ಡು ನಾವು ಸಂಪಾದನೆ ಮಾಡ್ಬೋದು. ಈ ಉಚಿತ ಕಾರ್ಯಕ್ರಮ ಜನಕ್ಕೆ ಕೊಡೋಕ್ಕಾಗಲ್ಲ. ಅದನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡ್ತಾ ಇದ್ದಾರಲ್ಲ, ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಸೋಮರನ್ನು, ಅವ್ರಿಗೆ ನಾವೆಲ್ಲ ಕ್ಷೇತ್ರದ ಜನತೆಗೂ ಧನ್ಯವಾದಗಳು. ಎಷ್ಟು ಸಾವಿರ ಜನ ಭಾಗವಹಿಸ್ತಾರೆ? ಎಷ್ಟು ಜನ ಭಾಗವಹಿಸ್ತಾರೆ? ಅದು ಒಂದು 700-800 ಜನ ಭಾಗವಹಿಸ್ತಾರೆ. ಸಾವಿರಾರು ಗಟ್ಟಲೆ ಅಂತೇಳಿ ಸುಳ್ಳು ಹೇಳಿ ಬೋಗಸ್ ಹೇಳೋದು ಬೇಡ. 700-800 ಜನ ಇದ್ದಾರೆ. ಅದನ್ನು 500 ಜನಕ್ಕೆ 600 ಜನಕ್ಕೆ ಸಹಕಾರ ಆಗಿದೆ. ಮೇಡಮು ಬಂದು ಭಾಗವಹಿಸಿ 2 ಹಿತವಚನಗಳು ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ರಾಮಲಿಂಗಾರೆಡ್ಡಿ ಸಾಹೇಬರು, ಸೋಮರೆಡ್ಡಿ ಮೇಡಮ್ ಇವಾಗ ಅವಾಗ ಬರೋದು. BTM ವಿಧಾನಸಭಾ ಕ್ಷೇತ್ರದ ಈಗ ಇದು ಹೊಸದಾಗಿ ಚಿಕ್ಕಾಡಗೋಡಿ ಅಂತ ವಾರ್ಡ್ ಆಗಿದೆ. ಸೊ ಇಡೀ BTM ವಿಧಾನಸಭಾ ಕ್ಷೇತ್ರದಲ್ಲಿ 14 ವಾರ್ಡ್ ಬರುತ್ತೆ. 14 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡಲ್ಲೂ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಮತ್ತು ಕಠಿಣ ಚಿಕಿತ್ಸೆಯನ್ನು ಮತ್ತು ಕನ್ನಡ ಕೊಡೋ ಮುಖಾಂತರ ಇದಕ್ಕೊಂದು ಚಾಲನೆ ಕೊಡ್ತಾರೆ. ಇದಕ್ಕೆ
ನಮ್ಮ ನೆಚ್ಚಿನ ಜನಪ್ರಿಯರು, ಸತತವಾಗಿ 8 ಬಾರಿ ಗೆದ್ದಂಥ ಧೀಮಂತ ನಾಯಕರು, ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು, ಸಾರಿಗೆ ಮತ್ತು ಮುಜರಾಯಿ ಸಚಿವರ ನೇತೃತ್ವದಲ್ಲಿ ಅವರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೂ ಇಡೀ BTM ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳೇ ಆದ್ಯತೆ ಜೊತೆಗೆ ಆರೋಗ್ಯ ಶಿಬಿರವನ್ನು ಜನಗಳ ಈ ಭಾಗದ BTM ವಿಧಾನಸಭಾ ಕ್ಷೇತ್ರ ಮತ್ತು ಈ ಒಂದು ಚಿಕ್ಕಾಡಗೋಡಿಯ ಜನಗಳ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಮತ್ತು ಕನ್ನಡಕ ಕೊಡೋ ಮುಖಾಂತರ ಕಣ್ಣಿನ ಚಿಕಿತ್ಸೆ ಇದ್ದರೆ ಆಪರೇಷನ್ ಇದ್ದರೂ ಕೂಡ ಲಯನ್ಸ್ ಕ್ಲಬ್ ಜೊತೆಗೂಡಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆಪರೇಷನ್ ಇದ್ದರೂ ಹೈಬ್ಯಾಕ್ ಏನಾದರೂ ಏನೇ ಕಣ್ಣಿನ ಪ್ರಾಬ್ಲಮ್ ಇದ್ದರೂ ಅದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ಲಯನ್ಸ್ ಕ್ಲಬ್ ಜೊತೆ ಸೇರಿ ಒಂದು ಕಾರ್ಯಕ್ರಮ. ಈ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಲಯನ್ಸ್ ಕ್ಲಬ್ನ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು, ಬೆಂಗಳೂರು ಕರ್ನಾಟಕದ ಪ್ರದೇಶ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಾಡಗೋಡಿಯ ಜನಗಳು ಇದನ್ನು ಸದುಪಯೋಗಪಡಿಸ್ಕೋಬೇಕು. ಮುಂದಿನ ಕಣ್ಣಿಗೆ ಈಗ ಏನು ಮೊದಲನೇದಾಗಿ ಪ್ರಾರಂಭದಲ್ಲಿ ಏನು ಚಿಕಿತ್ಸೆ ಮತ್ತು ಅದಕ್ಕೆ ಏನು ಅನುಕೂಲಗಳು ಬೇಕಾದ ಮಾಡಿದರೆ ಮುಂದಿನ ದಿನಗಳಲ್ಲಿ ಆ ದೃಷ್ಟಿ ಇನ್ನೂ ಸರಿಪಡಿಸ್ಕೋಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ಬೋದು. ಜೊತೆಯಾಗಿ BP, ಶುಗರ್ ಇರ್ಬೋದು, ಆಮೇಲೆ ಹಾರ್ಟ್ ಚೆಕಪ್ ಇರ್ಬೋದು ಮತ್ತು ಏನೇ ಒಂದು ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಕೂಡ ಈ ಶಿಬಿರದಲ್ಲಿ ತಪಾಸಣೆ ಮಾಡಿಸ್ಕೋಬೋದು. ತಪಾಸಣೆ ಮಾಡಿಸ್ಕೊಂಡು ಇದನ್ನೆಲ್ಲ ಸದುಪಯೋಗಪಡಿಸಬೇಕು. ಇದರ ನೇತೃತ್ವವನ್ನು ಈ ಒಂದು ಚಿಕ್ಕಾಡಗೋಡಿಯ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಮಂಜಣ್ಣ ಅವರು STD ಮಂಜುನಾಥ್ ಅಂತ ಇರ್ತೀವಿ ಅವರು ಮತ್ತು ನಮ್ಮ ಮಣಿ, ನಮ್ಮ ಜ್ಯೋತಿ, ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖ ಚಿಕ್ಕಾಡಗೋಡಿನ ಪ್ರಮುಖ ಹಿರಿಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಅದರಿಂದ ಇದನ್ನು ಈ ಭಾಗದ ಜನತೆ ಸದುಪಯೋಗಪಡಿಸಬೇಕು. ಈ ಒಂದು ಶಿಬಿರವನ್ನು ಈಗ ಒಂದು ವಾರ್ಡ್ಗೆ ಒಂದು ಜಾಗದಲ್ಲಿ ಮಾಡ್ತಾಯಿದ್ದೀವಿ. ತದನಂತರ ಇನ್ನೂ ಈ ವಾರ್ಡಲ್ಲಿ 2 ಕಡೆ 3 ಕಡೆ ಮಾಡುವಂಥ ಕೆಲಸಗಳಿದೆ. ಜನಗಳ ಏನು ಒಂದು ಸ್ಪಂದನೆ ಮುಖಾಂತರ ಅವ್ರಿಗೆ ಏನು ಆರೋಗ್ಯ ಶಿಬಿರದ ಅನುಕೂಲತೆಗಳಿದೆಯೋ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಕಾಳಜಿ ಈ ಒಂದು BTM ವಿಧಾನಸಭಾ ಕ್ಷೇತ್ರದ ಮೂಲ ಸೌಕರ್ಯ ಜೊತೆಗೆ ಆರೋಗ್ಯ ಜನಗಳ ಅಭಿಮಾನ ಮತ್ತು ಅವರ ಜನಗಳ ಆಶೀರ್ವಾದ ಮಾಡಿದ್ರಿಂದ ಅವ್ರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಆ್ಯಕ್ಚುಲಿ ನಾವು ಆಟೋ ಅನೌನ್ಸ್ ಮಾಡ್ತೀವಿ, ಜೊತೆಯಾಗಿ ಪಾಂಪ್ಲೇಟ್ ಹಂಚ್ತೀವಿ, ಬ್ಯಾನರ್ ಹಾಕಿರ್ತೀವಿ, ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀವಿ. ಇದನ್ನೆಲ್ಲ ಜನ ನೋಡ್ಕೊಂಡು ತಿಳ್ಕೊಳ್ತಾರೆ. ಆಮೇಲೆ ಈ ಭಾಗದಲ್ಲಿರುವಂಥ ಮುಖಂಡ್ರಿಗೆ ನಾವು ತಿಳಿಸ್ತೀವಿ ಈ ಒಂದು ಕಾರ್ಯಕ್ರಮನ ಈಗೆಲ್ಲ ವಾಟ್ಸಪ್ಪು. ಇವಾಗ ಚಿಕ್ಕಾಡಗೋಡಿ ಅಂದರೆ ಹಿರಿಯ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತಿದೆ, ಆ ಗ್ರೂಪಲ್ಲಿ ಹಾಕ್ತಾರೆ. ಆ ಗ್ರೂಪಲ್ಲಿ ಹಾಕೋದ್ರಿಂದ ಈ ಒಂದು ಜನ ಎಲ್ಲ ಇದನ್ನು ತಿಳ್ಕೊಂಡು ಬಂದಿವ ನೋಡಿದ್ರಲ್ಲ ಇಷ್ಟು ಜನ ಇವತ್ತು ಉಪಯೋಗ. ಮೊನ್ನೆ ಸುಲ್ಗುಂಟೆಪಾಳ್ಯದಲ್ಲಾಯಿತು, 125 ಜನಕ್ಕೆ ಕನ್ನಡಕ ಕೊಟ್ಟರು, 28 ಜನಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಒಂದು 34 ಜನಕ್ಕೆ ಇನ್ನೂ ಒಂದು ಕನ್ನಡಕ ಕೊಡುವಂಥ ಇದೆ. ಇದನ್ನೆಲ್ಲ ಕೂಡ ಅವತ್ತು 180 ಜನ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಸುಲ್ಗುಂಟೆಪಾಳ್ಯ. ಈ ರೀತಿ ಆ ಜನಗಳಿಗೆ ಮೆಸೇಜ್ ಹೋಗುತ್ತೆ, ಈ ರೀತಿ ಆರೋಗ್ಯ ಶಿಬಿರ ನಡೀತಾ ಇದೆ, ಕಣ್ಣಿನ ತಪಾಸಣೆಯನ್ನು ನಡೀತಾ ಇದೆ ಅನ್ನೋದ್ರಿಂದ ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಜನ ಪಾಲ್ಗೊಳ್ತಾರೆ. ಈ ಒಂದು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಇದು ಇಡೀ ಈ ಒಂದು ಚಿಕ್ಕಾಡಗೋಡಿಗೆ ಇದನ್ನು ಮೆಸೇಜ್ ತಿಳಿಸ್ತಾರೆ. ಈ ಮೆಸೇಜ್ ಮುಖಾಂತರ ಜನ ಬಂದು ಸದುಪಯೋಗ. ನಮ್ಮ BTM ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕರ್ನಾಟಕ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರ ನೇತೃತ್ವದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಉಚಿತ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರ ನಡೀತಾ ಇದೆ. ಈ ಒಂದು ಮುಖ್ಯವಾಗಿ ಚಿಕ್ಕಾಡಗೋಡಿ ವಾರ್ಡಲ್ಲಿ ಕಾಂಗ್ರೆಸ್ ಮುಖಂಡರಾದ STD ಮಂಜಣ್ಣರವರು ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮೆಡಿಕಲ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಓವರಾಲ್ ಬಾಡಿ ಚೆಕಪ್, ಐ ಚೆಕಪ್ ಇದೆ, ಮತ್ತು CBC ಕೂಡ ಮಾಡ್ತಾಯಿದ್ದಾರೆ, ECG ಕೂಡ ಮಾಡ್ತಿದ್ದಾರೆ. ಸೊ ಇಲ್ಲಿರುವಂಥ ಎಲ್ಲ ನಾಗರಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ. ಆರೋಗ್ಯನೇ ಮಹಾಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಸಣ್ಣ ಒಂದು ಗ್ಯಾಸ್ಟ್ರಿಕ್ನೂ ಸಹ ನಾವು ಇವತ್ತು ಕಡೆಗಣಿಸುವ ಹಾಗಿಲ್ಲ. ಹಾಗಾಗಿ
ಈ ಒಂದು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಇಡೀ BTM ಕ್ಷೇತ್ರದಲ್ಲಿ ನಮ್ಮ ಆರಾಧ್ಯ ದೇವ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣಾರವರ ನೇತೃತ್ವದಲ್ಲಿ ಎವ್ರಿ ವೀಕು ಕೂಡ ಸಹ ಮೊಬೈಲ್ ಕ್ಲಿನಿಕ್ನ ನಡೆಸ್ತಾ ಇದ್ದಾರೆ. ಮತ್ತು ಅವಾಗವಾಗ ಎಲ್ಲ ವಾರ್ಡ್ಗಳಲ್ಲೂ ಸಹ ಈ ಥರ ಮೆಡಿಕಲ್ ಕ್ಯಾಂಪ್ಸ್ನ ನಡೆಸಿ ಎಲ್ಲ ನಮ್ಮ ಜನರಿಗೆ ಆರೋಗ್ಯದ ಕಾಳಜಿಯನ್ನು ನಮ್ಮ ಶಾಸಕರು ವಹಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ನನ್ನ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕು. ಓದಕ್ಕೆ ಬರುತ್ತೆ, ಆಗ್ತಾ ಇಲ್ಲ. ಇವ್ರು ಬಂದವ್ರಿಗೆಲ್ಲ ಒಂದು ಸನ್ಮಾನ ಮಾಡಿ ಕಳಿಸ್ತಾ ಇದ್ದೀವಿ. ಸ್ವಲ್ಪ ದಾರಿ ಎಲ್ಲ ಕಂಟೆಸ್ಟ್ ಮಾಡಕ್ಕೆ ಒಳಗಡೆ ಹೋಗ್ಬೇಕಲ್ಲ, ಅಲ್ಲಿ ಎಲ್ಲ ಬರ್ಸ್ಕೊಂಡು ಹೋಗಿ.
ಎತ್ಬಿಟ್ಟು ಅವ್ರನ್ನ ಇಸ್ಕೊಂಡ್ಬಿಟ್ರೆ ಬಾ ಮೇಡಮ್ ಬರ್ತಾವ್ರೆ. ಜೆಂಟ್ಸ್ಗೂ ಹಾಕ್ರಪ್ಪ. ಕಾಸು ಕೊಡು, ಇಲ್ಲಾಂದ್ರೆ ಹಾರ ಬೈಕ್ ಕೊಡ್ಲಿ ಸರ್. ನೋಡಿ ಹಾಕ್ಸ್ಕೊಡ್ಬೇಕಲ್ಲ. ಸಾಲ ಅಷ್ಟು ಕೇಳಿ ರಾಜೇಶ ಕವಿತಮ್ಮ ಅವರನ್ನ ಅವರೆಲ್ಲ ಲೋಹಿತ್ರಪ್ಪ ಅಧ್ಯಕ್ಷ ಹಾಗೆ ತಗೊಳ್ಳಿ. ಮಾರ್ಗದರ್ಶನಕ್ಕೆ